ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬ ಟೇಸ್ಟಿಯಾಗಿರುವಂಥದ್ದು ಹಾಗೆ ತುಂಬ ದೇಹಕ್ಕೆ ಹೆಲ್ದಿಯಾಗಿರುವಂಥ ಒಂದು ಜ್ಯೂಸನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದು ನಮ್ಮ ದೇಹದ ತೂಕವನ್ನು ತುಂಬ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವಂಥ ಸುಸ್ತನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಅಂದರೆ ಏನು ಹೇಳ್ತಾರೆ, ಶಕ್ತಿಯನ್ನು ನೀಡುತ್ತೆ. ಹಾಗೆ ಈ ಜ್ಯೂಸನ್ನು ನಾನು ಹೇಗೆ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನಿಲ್ಲಿ ಜ್ಯೂಸಿಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಪೂರ್ತಿಯಾದಂಥ ಒಂದು ನೆಲ್ಲಿಕಾಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಪೂರ್ತಿಯಾಗಿರುವಂಥ ಒಂದು ಕ್ಯಾರೆಟ್ ನೋಡ್ತಾ ಇದ್ದೀರಲ್ಲ, ಕ್ಯಾರೆಟ್ ಇದು ಮೇಲ್ಗಡೆದು ಸಿಪ್ಪೆಯನ್ನು ತೆಕ್ಕೊಂಡು ತುದಿ ಭಾಗ ಮತ್ತು ಬುಡ ಭಾಗವನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ಹಾಗೆ ಆ್ಯಪಲ್, ಒಂದು ಫುಲ್ ಆ್ಯಪಲನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ಇರುವಂಥ ಬೀಜವನ್ನು ತೆಕ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ 1 ಗ್ಲಾಸ್ ಹಾಲನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಜಾಸ್ತಿನೂ ಕೂಡ ತಗೊಳ್ಬೋದು, ತೊಂದರೆ ಇಲ್ಲ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಾನಿಲ್ಲಿ ಕ್ಯಾರೆಟಿಂದ ಏನು ಉಪಯೋಗ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕ್ಯಾರೆಟಲ್ಲಿ ನಮ್ಮ ದೇಹದಲ್ಲಿರುವ ತೂಕವನ್ನು ಕಡಿಮೆ ಮಾಡುವಂಥ ಗುಣ ತುಂಬಾ ಉಂಟು. ಹಾಗೆ ನಮ್ಮ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದಿದು. ಹಾಗೆ ಇದು ಕ್ಯಾನ್ಸರಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಸಿದಾಗಿ ತಿಂತಾರೆ ಕೆಲವೊಬ್ಬರು. ಹಾಗೆ ಇದ್ರ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿತಾರೆ, ಖಾಲಿ ಕ್ಯಾರೆಟ್ ಜ್ಯೂಸು. ಹಾಗೆ ನೆಲ್ಲಿಕಾಯಿ ಕೂಡ ನಮ್ಮ ದೇಹದಲ್ಲಿ ಸ್ಟ್ರೆಂತ್ ಅಂದರೆ ಶಕ್ತಿಯನ್ನು ನೀಡುತ್ತೆ. ಹಾಗೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು, ಕಣ್ಣಿಗೂ ಕೂಡ ತುಂಬ ಒಳ್ಳೆಯದಿದು. ಆ್ಯಪಲ್ ನಮ್ಮ ದೇಹಕ್ಕೆ ತುಂಬ ಶಕ್ತಿಯನ್ನು ನೀಡುತ್ತೆ. ಹಾಗೆ 1 ಆ್ಯಪಲ್ ಪ್ರತಿದಿನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ಆ್ಯಪಲ್ ಮಧುಮೇಹ ರೋಗಕ್ಕೂ ಕೂಡ ತುಂಬ ಒಳ್ಳೆಯದು. ಅಂದರೆ ನಮ್ಮ ರಕ್ತದಲ್ಲಿರುವಂಥ ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಇಟ್ಕೊಳ್ಳುತ್ತೆ ಅದು. ಹಾಗೆ ನಾನಿಲ್ಲಿ ಹಾಲು ಬಗ್ಗೆ ಜಾಸ್ತಿ ನಾನು ನಿಮಗೆ ಹೇಳಲಿಕ್ಕೆ ಹೋಗಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ನಾನು ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ರೂಪದಲ್ಲಿ ಮಾಡಿಕೊಂಡ್ರೆ ಆಯಿತು. ಹಾಲು ಅಷ್ಟೇ ಸ್ವಲ್ಪವೇ ಹಾಕ್ಕೊಂಡು ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಅಕಸ್ಮಾತ್ ಇದು ಆ್ಯಪಲಲ್ಲಿ ಸ್ವೀಟ್ ಇರುತ್ತೆ, ನಿಮಗೆ ಸ್ವೀಟ್ ಬೇಕು ಅಂತ ಅಂದರೆ ಸಾಧ್ಯವಾದಷ್ಟು ಬೆಲ್ಲ ಅಥವಾ ಸಕ್ಕರೆ, ಕೆಂಪು ಸಕ್ಕರೆ ಬರುತ್ತಲ್ಲ, ಕಲ್ಲು ಸಕ್ಕರೆ, ಅದನ್ನು ಬಳಸಿ. ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಬಳಸ್ಲಿಕ್ಕೆ ಹೋಗಬೇಡಿ. ಕೆಂಪು ಕಲ್ಲು ಸಕ್ಕರೆ ಆದ್ರೂ ಓಕೆ ಅಥವಾ ಬೆಲ್ಲ ಆದ್ರೂ ಓಕೆ. ನಿಮಗೆ ಸ್ವೀಟ್ ಬೇಕು ಅಂತ ಅನಿಸಿದರೆ ಮಾತ್ರ. ಇಲ್ಲ ಹಾಗೆ ಸಪ್ಪೆನೇ ತಂದರೆ ಇಲ್ಲ ನಾವು ಕುಡಿತೀವಿ ಅಂತ ಅಂದರೆ ಕುಡಿಬೋದು. ಇದನ್ನು ಯಾವಾಗ ಕುಡಿಬೇಕು ಅಂತ ಅಂದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನಾವು ನೀರನ್ನು ಕುಡಿತೀವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕುಡಿತಾರೆ. ಹಾಗೆ ಆ ನೀರನ್ನು ಕುಡಿಯುವುದರ ಬದಲಿಗೆ ನಾವು ಈ ಥರ ಜ್ಯೂಸನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ದೇಹದ ತೂಕವನ್ನು ಖಂಡಿತ ಕಡಿಮೆ ಮಾಡುತ್ತೆ. ಹಾಗೆ ದೇಹಕ್ಕೆ ತುಂಬ ಹೆಲ್ದಿಯನ್ನು ಉಂಟು ಮಾಡುತ್ತೆ. ತುಂಬ ನಾವು ಆರೋಗ್ಯವಾಗಿರ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.